ಒಂದು ಪುಟ್ಟ ಹಕ್ಕಿ ತನ್ನ ತಾಯಿಯೊಂದಿಗೆ ಕಾಡಿನಲ್ಲಿ ವಾಸಿಸುತ್ತಿತ್ತು. ದಿನಗಳು ಕಳೆದಂತೆ ಅದು ಬೆಳೆಯಿತು. ತಾಯಿ ಹಕ್ಕಿ ಆಹಾರ ಹುಡುಕಲು ಹೋದಾಗ, ನಿಮ್ಮ ಜೀವವನ್ನು ಇಲ್ಲಿ ಉಳಿಸಿಕೊಳ್ಳಿ, ನಾನು ಬಂದ ಮೇಲೆ ನೀವು ಹಾರಲು ಅಭ್ಯಾಸ ಮಾಡಿಸುತ್ತೇನೆ ಎಂದು ಹೇಳುತ್ತಿತ್ತು. ಆದರೆ ಪುಟ್ಟ ಹಕ್ಕಿಗೆ ಹಾರಲು ತುಂಬಾ ಭಯವಿತ್ತು. ನನಗೆ ಹಾರಲು ಸಾಧ್ಯವಿಲ್ಲ, ನಾನು ಬಿದ್ದರೆ ಏನಾಗಬಹುದು ಎಂದು ಚಿಂತಿಸುತ್ತಿತ್ತು. ತಾಯಿ ಹಕ್ಕಿ ಪ್ರತಿದಿನ ಧೈರ್ಯದಿಂದ ಹಾರಲು ಹೇಳಿದರೂ ಪುಟ್ಟ ಹಕ್ಕಿ ಚಿಂತಿಸುತ್ತಿತ್ತು. ಒಂದು ದಿನ ತಾಯಿ ಹಕ್ಕಿ ಆಹಾರ ಹುಡುಕಿಕೊಂಡು ಬಹಳ ಸಮಯದವರೆಗೆ ಹಿಂತಿರುಗಲಿಲ್ಲ. ಆ ಸಮಯದಲ್ಲಿ ಕಾಡಿನಲ್ಲಿ ಬಲವಾದ ಗಾಳಿ ಬೀಸಿತು. ಮರಗಳು ಬಾಗುತ್ತಿದ್ದವು. ಪುಟ್ಟ ಹಕ್ಕಿ ಇದ್ದ ಗೂಡು ಸಹ ಬೀಳುವ ಹಂತದಲ್ಲಿತ್ತು. ಅದನ್ನು ನೋಡಿ ಪುಟ್ಟ ಹಕ್ಕಿ ಬದುಕುಳಿಯುವುದು ಅಸಾಧ್ಯ ಎಂದು ಯೋಚಿಸಿತು. ಆದರೆ ತಕ್ಷಣವೇ ಅದಕ್ಕೆ ತನ್ನ ತಾಯಿಯ ಮಾತುಗಳು ನೆನಪಾದವು. ಧೈರ್ಯವಾಗಿ, ನೀನು ಹೇಗಾದರೂ ಹಾರಲು ಕಲಿಯಬೇಕು ಎಂಬುದು. ಅದಕ್ಕೆ ಎದ್ದು ಹಾರಲು ಧೈರ್ಯ ಬಂತು. ಅದು ಎದ್ದು ನಿಂತು, ತನ್ನ ಭಯವನ್ನು ಮರೆತು, ಕೈಬಿಡದೆ ನೇರವಾಗಿ ಆಕಾಶಕ್ಕೆ ಹಾರಲು ಪ್ರಯತ್ನಿಸಿತು. ಮೊದಲು ಅದು ಬಿದ್ದಿತು. ಆದರೆ ಅದು ಮತ್ತೆ ಪ್ರಯತ್ನಿಸಿತು. 3 ಬಾರಿ ಹಾರಲು ಪ್ರಯತ್ನಿಸಿದ ನಂತರ ಅದು ಅಂತಿಮವಾಗಿ ಗಾಳಿಯಲ್ಲಿ ತೇಲಲು ಸಾಧ್ಯವಾಯಿತು. ಪುಟ್ಟ ಹಕ್ಕಿಗೆ ಹಾರುತ್ತಿರುವುದಕ್ಕೆ ತುಂಬಾ ಸಂತೋಷವಾಯಿತು. ಅದರ ಭಯ ಕಣ್ಮರೆಯಾಯಿತು. ನಂತರ ತಾಯಿ ಹಕ್ಕಿ ಹಿಂತಿರುಗಿತು. ತನ್ನ ಮಗು ಗಾಳಿಯಲ್ಲಿ ಹಾರುತ್ತಿರುವುದನ್ನು ನೋಡಿ ನಗುತ್ತಾ ಸಂತೋಷಪಟ್ಟಿತು. ಆಗ ಪುಟ್ಟ ಹಕ್ಕಿ ತನ್ನ ತಾಯಿಗೆ ಹೇಳಿತು, ಅಮ್ಮ, ನಿನ್ನ ಮಾತುಗಳು ನನಗೆ ನೆನಪಾದವು. ನನ್ನ ಭಯವನ್ನು ಹೋಗಲಾಡಿಸಿ ನಂಬಿಕೆಯಿಂದ ಪ್ರಯತ್ನಿಸಿದ್ದರಿಂದ ನಾನು ಇಂದು ಹಾರುತ್ತಿದ್ದೇನೆ ಎಂದಿತು. ನೀತಿ: ನಮ್ಮಲ್ಲಿ ಧೈರ್ಯ ಮತ್ತು ದೃಢಸಂಕಲ್ಪವಿದ್ದರೆ ನಾವು ಯಾವುದೇ ಭಯವನ್ನು ನಿವಾರಿಸಬಹುದು. ನಾವು ಭಯದಿಂದಲ್ಲ, ಪ್ರಯತ್ನದಿಂದ ಜೀವನದಲ್ಲಿ ಮುಂದುವರಿಯಬಹುದು.